ಹಲೋ, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವೇನು ನೋಡ್ತೀವಿ ಅಂದರೆ ಆನಿಯನ್ ಅಂದರೆ ಈರುಳ್ಳಿನ ನಾಸಿಕ್ಕಿಂದ ಡೈರೆಕ್ಟಿಗೆ ಹೇಗೆ ಪರ್ಚೇಸ್ ಮಾಡೋದು, ಅಲ್ಲಿ ಹೋಗಿ ಪರ್ಚೇಸ್ ಮಾಡಿ ಅಲ್ಲಿಂದ ನಾವು ಹೆಂಗೆ ಟ್ರಾನ್ಸ್ಪೋರ್ಟ್ ಮಾಡಿ ಅದನ್ನು ಬೆಂಗಳೂರಿಗೆ ತಲುಪಿಸೋದು, ಈ ಮಧ್ಯೆ ನಡೆಯೋ ಪ್ರೋಸೆಸ್ ಮಧ್ಯೆ ಇರೋ ಕಮಿಷನ್ನು ಮತ್ತು ಲೇಬರ್ ಚಾರ್ಜಸ್ಸು ಮತ್ತು ಲೋನ್ ಚಾರ್ಜಸ್ಸು, ಟ್ರಾನ್ಸ್ಪೋರ್ಟು, ಇನ್ನಿತರ ಎಕ್ಸ್ಪೆನ್ಸಸ್ ಏನಿದೆಯೋ ಅದ್ರ ಬಗ್ಗೆ ಎಲ್ಲ ಕ್ಲಿಯರಾಗಿ ಮಾಹಿತಿ ಕೊಡ್ತೀನಿ. ಯಾರು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ. ಆವಾಗಲೇ ಏನಿದೆ ಈ ವಿಡಿಯೋದಲ್ಲಿ ಪೂರ್ತಿ ಅರ್ಥ ಆಗುತ್ತೆ ನಿಮಗೆ. ಇವಾಗ ನೀವು ನೋಡ್ತಿರೋದು ಮಹಾರಾಷ್ಟ್ರದಲ್ಲಿರುವಂಥ ವೈಜಾಪುರ್ ಮಾರ್ಕೆಟ್. ಈ ಮಾರ್ಕೆಟ್ ಬಂದ್ಬಿಟ್ಟು ನಿಮಗೆ ಔರಂಗಾಬಾದಿಂದ 80 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇದೆ. ಮತ್ತು ಈ ಮಾರ್ಕೆಟಲ್ಲಿ ನೀವ್ಯಾರು ಬಂದು ಡೈರೆಕ್ಟಿಗೆ ಅಲ್ಲ, ನಾವ್ಯಾರು ಹೋಗಿ ಡೈರೆಕ್ಟಿಗೆ ಖರೀದಿ ಮಾಡೋಕ್ಕೆ ಆಗಲ್ಲ. ಇಲ್ಲಿನ ಏನಿದೆ ವಿಲೇಜಲ್ಲಿರೋ ಏಜೆಂಟ್ಗಳು ಅವ್ರುಗಳಿಗೆ ಲೈಸೆನ್ಸ್ ಕೊಟ್ಟಿರ್ತಾರೆ, ಅವ್ರುಗಳು ಮಾತ್ರ ಇಲ್ಲಿ ಪರ್ಚೇಸ್ ಅನ್ನೋದನ್ನ ಮಾಡೋಕ್ಕಾಗುತ್ತೆ, ನಾವ್ಯಾರು ಮಾಡ್ಲಿಕ್ಕಾಗಲ್ಲ. ಈ ರೂಲ್ಸ್ ನಿಮಗೆ ನಾಸಿಕ್ ಫುಲ್ ಇರೋದು. ನಾಸಿಕ್ ಮಹಾರಾಷ್ಟ್ರದಲ್ಲಿ ನೀವು ಯಾವ ಮಾರ್ಕೆಟಲ್ಲೂ ಖರೀದಿ ಮಾಡೋದು, ಅಲ್ಲಿ ಲೋಕಲಲ್ಲಿರೋ ವಿಲೇಜ್ ಏಜೆಂಟ್ಗಳು ಮಾತ್ರ ಅಲ್ಲಿ ಪರ್ಚೇಸ್ ಮಾಡಲಿಕ್ಕೆ, ಅಂದರೆ ಆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅವರು ಅರ್ಹರಾಗಿರ್ತಾರೆ. ಇಲ್ಲಿ ನಿಮ್ಗೆ ಮಾಲ್ ಬೇಕಂದ್ರೆ ಸಪೋಸ್ ನೀವು ಆ ಯಾವುದೋ ಒಂದು ಏಜೆಂಟ್ನ ಮಾತಾಡಬೇಕು, ಅವ್ರ ಕಮಿಷನ್ ಏನಿದೆ ತಿಳ್ಕೊಬೇಕು. ನಮ್ಮ ಮೂಲಕ ನೀವೇನಾದರೂ ಇಲ್ಲಿ ಪರ್ಚೇಸ್ ಮಾಡೋಂಗಿದ್ರೆ ವೈಜಾಪುರಲ್ಲಿ ನಿಮಗೆ ಬರೀ ಕಮಿಷನ್ನು APMCಗೆ 1% ಪೇ ಮಾಡಬೇಕಾಗಿ ಬರುತ್ತೆ, ಇನ್ನೂ 1% ಏಜೆಂಟ್ಗೆ ಪೇ ಮಾಡಬೇಕಾಗಿ ಬರುತ್ತೆ. ಇದು 2%ಇಂದ 4%ವರೆಗೂ ಇರುತ್ತೆ ನಿಮಗೆ. ಅಂದರೆ ಒಬ್ಬೊಬ್ಬರು ಏಜೆನ್ಸಿ ಒಂದೊಂದು ಥರ ಹೇಳ್ತಾರೆ. ಒಬ್ಬರು 2%ಗೆ ಕೆಲಸ ಮಾಡಿ ಕೊಡ್ತಾರೆ, 1%ಗೆ ಯಾರು ಮಾಡಿ ಕೊಡಲ್ಲ. ಬಟ್ ನನ್ನ ಮೂಲಕ ಹೋದರೆ ನಿಮಗೆ 1%ಗೆ ಕೆಲಸ ಮಾಡಿ ಕೊಡೋರ ಹತ್ರ ನಾನು ಖರೀದಿ ಮಾಡಿ ಕೊಡ್ತೀನಿ. ಕೆಲವೊಬ್ರು 2%, 3%, 4%ವರೆಗೂ ಚಾರ್ಜ್ ಮಾಡ್ತಾರೆ. ಇನ್ನು ಅದಕ್ಕಿಂತ ಹೆಚ್ಚಿಗೆ ಮಾಡೋರು ಇದ್ದಾರೆ. ಬಟ್ ಇಲ್ಲಿ ರೀಸನಬಲ್ ಆಗಿ ನಾವು ತೊಗೊಬೇಕಂದ್ರೆ 4%. ಸೊ ನೀವು ನಿಮ್ಮ ಏಜೆಂಟ್ ಹತ್ರ ಕಮಿಷನ್ ಎಲ್ಲ ಮಾತಾಡ್ಕೊಂಡಾದ್ಮೇಲೆ ಎಷ್ಟು ಪರ್ಸೆಂಟೇಜ್ ಅವ್ರು ಬೇಕು ಅಂತ ಮಾತಾಡಿದ್ಮೇಲೆ ಅವ್ರು ನಿಮ್ಮನ್ನು ಮಾರ್ಕೆಟಿಗೆ ಕರ್ಕೊಂಡು ಹೋಗ್ತಾರೆ. ಮಾರ್ಕೆಟಲ್ಲಿ ನಿಮಗೆ ಐಟಮ್ ಯಾವ್ದು ಬೇಕು, ಯಾವ ಥರ ಐಟಮ್ ಬೇಕು ಅಂತೇಳಿ ಆಕ್ಷನ್ ಮುಂಚೆನೇ ಎಲ್ಲ ತಿಳ್ಕೊತಾರೆ. ಲೈಕ್ ನಿಮಗೆ ಸೈಜ್ ಬೇಕಾ, ಯಾವ ಥರ ಕ್ವಾಲಿಟಿ ಬೇಕು, ಡಬಲ್ ಪತ್ತಿ, ಸಿಂಗಲ್ ಪತ್ತಿ, ಸ್ಕಿನ್ ಔಟು, ಉಲ್ಟಾ ಗುಲ್ಟಿ, ಈ ಥರ ನಿಮ್ದು ಏನೇನು ಬೇಕು, ನಿಮ್ದು ಐಟಮ್ ಟೇಸ್ಟ್ ಎಲ್ಲ ತಿಳ್ಕೊಂಡು ಅವರು ಪರ್ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ನೋಡಿ ಈ ವಿಡಿಯೋದಲ್ಲಿ ಕಾಣಿಸೋಂಗೆ ಆಕ್ಷನಲ್ಲಿ ಅವ್ರು ನಿಮ್ಗೆ ಬೇಕಾಗಿರೋ ಐಟಮ್ ಕೊಂಡು ಕೊಡ್ತಾರೆ. ಓಕೆ, ಇವಾಗ ನಿಮ್ಮ ಐಟಮ್ ಎಲ್ಲ ಪರ್ಚೇಸ್ ಆದಮೇಲೆ ಅದನ್ನೆಲ್ಲ ಏಜೆಂಟ್ ಇರ್ತಾರಲ್ಲ ಅವ್ರ ಶೆಡ್ಡಲ್ಲಿ ಏನಿದೆಯೋ ಐಟಮ್ನ ಡಂಪ್ ಮಾಡ್ತಾರೆ. ಅಂದರೆ ಟ್ರಾಕ್ಟರ್ಗಳಿರೋದೆಲ್ಲ ಬಂದು ಅಲ್ಲಿ ಏನಿದೆಯೋ ಅನ್ಲೋಡ್ ಆಗುತ್ತೆ ಅವ್ರ ಜಾಗದಲ್ಲಿ. ಅನ್ಲೋಡ್ ಆದಮೇಲೆ ನಿಮಗೆ ರೈತರು ಗಾಡಿ ತರೋದ್ರ ಜೊತೆಗೆ ನಿಮಗೆ ಈ 3 ಸ್ಲಿಪ್ಪು ಸಿಗುತ್ತೆ. ಈ 3 ಸ್ಲಿಪ್ಪು ತುಂಬ ಇಂಪಾರ್ಟೆಂಟು, ಯಾಕಂದರೆ ಎಲ್ಲೂ ನಿಮ್ಗೆ ಮೋಸ ಹೋಗ್ಬಾರ್ದು ಅಂದರೆ ಈ 3 ಸ್ಲಿಪ್ನು ನೋಡಬೇಕು ನೀವು. ಅದ್ರ ಫಸ್ಟ್ ಬರೋದು ಬಂದ್ಬಿಟ್ಟು ನಿಮಗೆ ವೇ ಬ್ರಿಡ್ಜ್ ಬಿಲ್ಲಲ್ಲಿ ನಿಮಗೆ ಎಷ್ಟು ವೆಯ್ಟ್ ಇದೆ, ಕ್ರಾಸ್ ವೆಯ್ಟು, ಟೇರು ಮತ್ತು ನೆಟ್ಟು, ಅಂದರೆ ಖಾಲಿ ಗಾಡಿ ಇದ್ದಾಗ ಎಷ್ಟು ವೆಯ್ಟ್ ಇದೆ ಮತ್ತು ಅದು ಐಟಮ್ ತುಂಬಿದಲ್ಲಿ 2 ಟನ್ನೇಜ್ ಆಗಿರುತ್ತೆ. ನಿಮಗೆ ಎಷ್ಟು ಐಟಮ್ದು ಎಷ್ಟು kg ಇದೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಬರುತ್ತೆ. ಅದಾದಮೇಲೆ ಎರಡನೇದು ಬಂದ್ಬಿಟ್ಟು ನೀವು ಫಾರ್ಮರ್ ಕೊಡುವಂಥ ಸ್ಲಿಪ್ಪು. ಫಾರ್ಮರ್ಗೆ ನಿಮ್ಮ ಏಜೆಂಟು ಬರ್ಕೊಟ್ಟಿರ್ತಾರೆ, ಅಂದರೆ ಆಕ್ಷನಲ್ಲಿ ಏನು ರೇಟ್ ತೊಗೊಂಡಿರ್ತಾರೋ ಆ ರೇಟ್ನ ಅವ್ರಿಗೆ ಈ ಸ್ಲಿಪ್ಪಲ್ಲಿ ಅವ್ರ ಮೇಲೆ ಅಡ್ರೆಸ್ಸು, ಅವ್ರ ಅಂಗಡಿ ಡೀಟೇಲ್ ಎಲ್ಲ ಅವ್ರಿಗೆ APMC ಅವರು ಒಂದು ಸ್ಲಿಪ್ ಕೊಟ್ಟಿರ್ತಾರೆ. ಆ ಸ್ಲಿಪ್ಪಲ್ಲಿ ಏನು ರೇಟ್ ಇದೆ, ಯಾವ ರೇಟಲ್ಲಿ ಕೊಂಡ್ಕೊಂಡಿದ್ದೀರಾ ನಿಮ್ಮ ಐಟಮ್ನ, ಆ ರೇಟ್ನ ಅವ್ರಿಗೆ ಬರ್ಕೊಡ್ತಾರೆ. ನೆಕ್ಸ್ಟ್ ಮೂರನೇದು ಬಂದ್ಬಿಟ್ಟು APMC ಕಡೆಯಿಂದ ಒಂದು ಸ್ಲಿಪ್ ಬರುತ್ತೆ. ಇದು ಬಂದ್ಬಿಟ್ಟು APMC ಸ್ಲಿಪ್ಪಲ್ಲಿ ನಿಮಗೆ ಏನು ವೆಯ್ಟ್ ಇದೆ, ವೆಯ್ಟ್ ಹಾಕಿರೋದು, ಟನ್ನೇಜು ಮತ್ತು ರೇಟು ಮತ್ತು ಏನು ಅಮೌಂಟ್ ಕೊಡಬೇಕು ರೈತರಿಗೆ ಅಂತ ಹೇಳ್ಬಿಟ್ಟು ಬಿಲ್ ಕೊಟ್ಟಿರ್ತಾರೆ. ಇದನ್ನೆಲ್ಲ ನೋಡಿ ಚೆಕ್ ಮಾಡಿ ನೀವು ಬಿಲ್ ಕೊಟ್ಟು ರೈತರನ್ನ ಕಳಿಸ್ತೀರಾ ನೀವು, ಇಲ್ಲಾಂದರೆ ನಿಮ್ಮ ಏಜೆಂಟ್, ಇಲ್ಲ ನೀವು ಏಜೆಂಟ್ ಮೂಲಕ ಕೊಟ್ಟು ಕಳಿಸ್ತೀರಾ. ನೆಕ್ಸ್ಟ್ ಇದೆಲ್ಲ ಆದಮೇಲೆ ನಿಮಗೆ ಗ್ರೇಡಿಂಗು ಮತ್ತು ಪ್ಯಾಕಿಂಗ್ ಬರುತ್ತೆ. ಗ್ರೇಡಿಂಗ್ ಅಂದರೆ ನೋಡಿ ಈ ಥರ ನಿಮ್ಗೆ ಯಾವ ಸೈಜ್ ಬೇಕು ಅಂದರೆ ಫಸ್ಟ್ ಕ್ವಾಲಿಟಿ, ಸೆಕೆಂಡ್ ಕ್ವಾಲಿಟಿ, ಥರ್ಡ್ ಕ್ವಾಲಿಟಿ ಅಂತ 3 ಐಟಮ್ನ ಕ್ವಾಲಿಟಿ ಮಾಡಿ ಅದನ್ನು ಚೀಲದಲ್ಲಿ ತುಂಬಿ ಕೊಡ್ತಾರೆ. ಅದಕ್ಕಾಗಿ ನಿಮಗೆ 10 ರೂಪಾಯಿ ಅವರು ಕೂಲಿ ಕೊಡಬೇಕಾಗುತ್ತೆ, ಅಂದರೆ ಲೇಬರ್ ಚಾರ್ಜಸ್ಸು ಅವ್ರಿಗೆ 10 ರೂಪಾಯಿ ಕೊಡಬೇಕಾಗುತ್ತೆ. ಅದಾದಮೇಲೆ ರೆಡ್ ಬ್ಯಾಗು, ಇಲ್ಲಿ ನೋಡ್ತಿದ್ದಂಗೆ ರೆಡ್ ಬ್ಯಾಗಿಗೆ 10 ರೂಪಾಯಿ ಇರುತ್ತೆ. ಮತ್ತು ನೀವು ಜೂಟ್ ಬ್ಯಾಗು ಅಂದರೆ ಗೋಣಿ ಚೀಲ, ಅದರಲ್ಲಿ ನೀವು ಬ್ಯಾಗ್ ಮಾಡಿ ತೆಗೆದುಕೊಂಡು ಹೋಗ್ಬೇಕಂದ್ರೆ ಅದಕ್ಕೆ 30 ರೂಪಾಯಿ ಪ್ರೈಸ್ ಇರುತ್ತೆ. ಗ್ರೇಡಿಂಗ್ ಎಲ್ಲ ಆದಮೇಲೆ ನೀವೇನು ಮಾಡಬೇಕಂದ್ರೆ ಗಾಡಿ ಬುಕ್ ಮಾಡಬೇಕು, ಅಂದರೆ 25 ಟನ್ ಗಾಡಿ ಬುಕ್ ಮಾಡಬೇಕು. ಗಾಡಿ ಬುಕ್ ಆದಮೇಲೆ ಅದನ್ನು ಮಾಡಬೇಕು, ಲೋಡ್ ಮಾಡಿ ಕವರ್ ಮಾಡಿ ನೀವು ಅಲ್ಲಿಂದ ಟ್ರಾನ್ಸ್ಪೋರ್ಟ್ನ ಕಳಿಸ್ಕೊಟ್ರೆ ಅದು ಬೆಂಗಳೂರು ಬಂದು ಸೇರುತ್ತೆ. ಇಲ್ಲಿ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಬಂದ್ಬಿಟ್ಟು ನಮಗೆ ವೇರಿ ಆಗುತ್ತೆ, ಅಂದರೆ ಗಾಡಿ ಡಿಮ್ಯಾಂಡ್ ಹೆಂಗಿರುತ್ತೋ ಹಂಗೆ 3000ಇಂದ 3300ವರೆಗೂ ಬೆಂಗಳೂರಿಗೆ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಇದೆ, ಇದು ವೇರಿ ಆಗುತ್ತೆ. ಮತ್ತು ಇದರಲ್ಲಿ ಲೋಡಿಂಗ್ ಚಾರ್ಜ್ ಅಂದರೆ ಅಮ್ಮಾಲಿ ಅಂತಾರಲ್ಲ, ಆ ಲೋಡಿಂಗ್ ಚಾರ್ಜು ಇನ್ಕ್ಲೂಡ್ ಆಗೇ ಇದೆ.
ಆಸಿಕಿಂದ ಐಟಮ್ನ ಖರೀದಿ ಮಾಡಿ ಬೆಂಗಳೂರು ತಲುಪಿಸೋವರೆಗೂ ಪೂರ್ತಿ ಡೀಟೇಲ್ಸ್ ಕೊಟ್ಟಿದ್ದೀನಿ. ಇಷ್ಟ ಆದವ್ರು ಲೈಕ್ ಮಾಡಿ, ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದಾದ್ಮೇಲೆ ನಿಮ್ಮ ಬಿಲ್ ಇರೋದನ್ನ ನಾನು ಕೊಟ್ಟು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಬಿಲ್ಲಲ್ಲಿ ಏನೇನು ಇರುತ್ತೆ ಅಂತ. ಗಾಡಿ ಎಲ್ಲ ಲೋಡ್ ಆದಮೇಲೆ ನಿಮ್ಗೆ ಈ ಥರ ಬಿಲ್ ಬರುತ್ತೆ ನಿಮ್ಮ ಏಜೆಂಟಿಂದ. ಅಂದರೆ ನೀವು ತೊಗೊಂಡಿರೋ ವೆಯ್ಟು ಅಂದರೆ 24 ಟನ್ನು 970, ಆಲ್ಮೋಸ್ಟ್ 25 ಟನ್ ಆಯಿತು. ಅದಾದಮೇಲೆ ಅಮೌಂಟು, ಅದಕ್ಕಾಗಿದ್ದ ಅಮೌಂಟು 6,36,534 ಅಮೌಂಟು ನೀವು ಪರ್ಚೇಸ್ ಅಮೌಂಟಲ್ಲಿ ಬರುತ್ತೆ. ಅದಾದಮೇಲೆ ನಿಮ್ಗೆ ಬರೋದು ಕಮಿಷನ್ ಬಂದ್ಬಿಟ್ಟು 12,730, 2% ಕಮಿಷನ್. ಬೋನಿ ಅಂದರೆ ಚೀಲಕ್ಕೆ ಬಂದ್ಬಿಟ್ಟು ನಿಮಗೆ 10,709. ನಾವು ಇದ್ರಲ್ಲಿ ಹಾಕಿರೋದು ಜೂಟ್ ಬ್ಯಾಗ್ ಹಾಕಿದ್ದೀವಿ ಮತ್ತು ರೆಡ್ ಬ್ಯಾಗ್ ಹಾಕಿದ್ದೀವಿ. ಅದರಿಂದ 10,790, 499 ಚೀಲ ಇದೆ ಟೋಟಲ್ಲು. ಅದಕ್ಕೆ ಮತ್ತೆ ಅವರು ಕೂಲಿ ಬಂದ್ಬಿಟ್ಟು 4,990. ಅಂದರೆ ಅಮ್ಮಳಿ ಇರ್ತಾರಲ್ಲ, ಇಲ್ಲಿ ಕೆಲಸ ಮಾಡ್ತಾರಲ್ಲ, ಅವ್ರಿಗೆ 4,990 ಚೀಲಕ್ಕೆ 10 ರೂಪಾಯಿ ಕೊಟ್ಟಿದ್ದೀವಿ. ರಿಕ್ಷಾ ಚಾರ್ಜ್ ಬಂದ್ಬಿಟ್ಟು 1,400 ರೂಪಾಯಿ ನಿಮಗೆ, ಅಂದರೆ ಲೇಡೀಸು ಬಂದಿರೋದಕ್ಕೆ ಗ್ರೇಡಿಂಗ್ ಮಾಡೋರು. ಅದಾದಮೇಲೆ 200 ರೂಪಾಯಿ ಬಂದ್ಬಿಟ್ಟು ನಿಮಗೆ ಚೀಲ ಹೊಲೆಯಕ್ಕೆ 200 ರೂಪಾಯಿ ಖರ್ಚಾಗುತ್ತೆ. 100 ರೂಪಾಯಿ ಬಂದ್ಬಿಟ್ಟು ಅವ್ರಿಗೆ ಈ ಥರ ಖರ್ಚು, ಯಾವುದನ್ನ ನೀರು ಅದಕ್ಕೂ ಖರ್ಚಾಗಿರುತ್ತೆ. ಟೋಟಲ್ ಬಿಲ್ಲು ಇದೆಲ್ಲ ಸೇರಿ ನಿಮಗೆ 6,66,663 ಆಯಿತು. ಅಡ್ವಾನ್ಸ್ ನೀವೇನು ಪೇ ಮಾಡಿರ್ತೀರೋದು 2,48,000. ಇನ್ನು ಉಳಿದಿರೋ ಅಮೌಂಟು 4,18,663. ಈ ಅಮೌಂಟ್ನ ಪೇ ಮಾಡಿದ್ರೆ ನೀವು ಗಾಡಿ ಇಲ್ಲಿಂದ ಹೋಗುತ್ತೆ, ಬೆಂಗಳೂರಿಗೆ ತಲುಪುತ್ತೆ. ಮಹಾರಾಷ್ಟ್ರದಲ್ಲಿ ಇದೆ 14-15 ಮಾರ್ಕೆಟ್ ಇದೆ. ಇನ್ನು ಆ ಮಾರ್ಕೆಟ್ಗೆ ವಿಸಿಟ್ ಮಾಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿನ ಡೀಟೇಲ್ಸು ಕೊಡ್ತೀನಿ, ಯಾವ ಮಾರ್ಕೆಟಲ್ಲಿ ಏನೇನು ಕಮಿಷನ್ ಇದೆ ಅಂತ. और नासिक में कोई एजेंट है मेरे को कांटेक्ट कर सकता है, ये नंबर से आपका भी वीडियो बनाऊँ, आपका भी जो मार्केट है ना, जो मार्केट का जो कमीशन है, कैसा आप काम करता है, सब कुछ बता देता हूँ. मुझे कॉल करना, इसको सपोर्ट करके आपका गांव का नाम नीचे कमेंट कर दो, मैं आपका गांव को वीडियो बनाऊँगा.